Hi, hello, namaskara. Welcome to Winner of Commerce, UGC NET Paper 1, Unit number 2, Research Aptitude. So, this video is useful for who are the preparing for the UGC NET in June 2024. Please watching this video continue. Let us now discuss very interesting topic, types of research. So, continue part. ಇವತ್ತಿನ ಕ್ಲಾಸ್ನಲ್ಲಿ ರಿಸರ್ಚ್ ದ ಮೀನಿಂಗ್, ಡೆಫಿನೇಷನ್ಸ್, ಅಬ್ಜೆಕ್ಟಿವಿಟೀಸ್, ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರಿಸರ್ಚ್ ನಾವು ಪ್ರಿವಿಯಸ್ ಒಂದು ಕ್ಲಾಸ್ನೊಳಗೆ ಡಿಸ್ಕಸ್ ಮಾಡಿದ್ದೇವೆ. ಸೊ ಇವತ್ತಿನ ಕ್ಲಾಸ್ನಲ್ಲಿ ಟೈಪ್ಸ್ ಆಫ್ ರಿಸರ್ಚ್ ಅನ್ನ ಕಂಟಿನ್ಯೂ ಪಾರ್ಟ್ ಆಗಿ ಇನ್ ಡೆಪ್ತ್ ಆಗಿ ಸ್ಟಡಿ ಮಾಡೋಣ, ಡಿಸ್ಕಸ್ ಮಾಡೋಣ. ದೇರ್ ಆರ್ 4 types of research: on the basis of application, on the basis of objectivities, on the basis of extent of theory, and last one is on the basis of time dimension. ಸೊ ಫಸ್ಟ್ ಒನ್, ಆನ್ ದ ಬೇಸಿಸ್ ಆಫ್ ಅಪ್ಲಿಕೇಶನ್ ಒಳಗ ಪ್ಯೂರ್ ರಿಸರ್ಚ್ ಮತ್ತೆ ಅಪ್ಲೈಡ್ ರಿಸರ್ಚ್ ಅನ್ನ ನಾವು ಸ್ಟಡಿ ಮಾಡ್ತೇವೆ. ಆನ್ ದ ಬೇಸಿಸ್ ಆಫ್ ಅಬ್ಜೆಕ್ಟಿವಿಟೀಸ್ ಒಳಗ ಎಕ್ಸ್ಪ್ಲೋರೇಟರಿ ರಿಸರ್ಚ್, ಡಿಸ್ಕ್ರಿಪ್ಟಿವ್ ರಿಸರ್ಚ್, ಕ್ಯಾಶುವಲ್ ರಿಸರ್ಚ್ ಸ್ಟಡಿ ಮಾಡ್ತೇವೆ. ಅದೇ ರೀತಿಯಾಗಿ ಆನ್ ದ ಬೇಸಿಸ್ ಆಫ್ ಎಕ್ಸ್ಟೆಂಟ್ ಆಫ್ ಥಿಯರಿ, ಇಲ್ಲಿ ಥೆರಾಟಿಕಲ್ ರಿಸರ್ಚ್ ಆರ್ ಕಾನ್ಸೆಪ್ಚುವಲ್ ರಿಸರ್ಚ್, ಎಂಪಿರಿಕಲ್ ರಿಸರ್ಚ್ ಇಲ್ಲಿ ನಾವೇನ್ ಮಾಡ್ತೀವಿ, ಡಿಸ್ಕಸ್ ಮಾಡ್ತೇವೆ. ಅದೇ ರೀತಿಯಾಗಿ ಲಾಸ್ಟ್ ಒನ್, ಟೈಮ್ ಡೈಮೆನ್ಷನ್ ರಿಸರ್ಚ್. ಟೈಮ್ ಡೈಮೆನ್ಷನ್ ಮ್ಯಾಗ ಬೇಸ್ ಮ್ಯಾಗ ನಾವು ರಿಸರ್ಚ್ ಅನ್ನ ಕ್ಲಾಸಿಫೈ ಮಾಡ್ತೇವೆ. ಕ್ರಾಸ್ ಸೆಕ್ಷನಲ್ ರಿಸರ್ಚ್ ಇರ್ಬೋದು, ಲ್ಯಾಂಗಿಟ್ಯೂಡಿನಲ್ ರಿಸರ್ಚ್, ಟೈಮ್ ಸೀರೀಸ್ ರಿಸರ್ಚ್, ಪೆನಲ್ ಸ್ಟಡಿ ರಿಸರ್ಚ್, ಕೋಹೆರಿಟೆಂಟ್ ಸ್ಟಡಿ ರಿಸರ್ಚ್. These are the types of, these are the on the basis of time dimension ಮೇಲೆ ಕ್ಲಾಸಿಫೈ ಮಾಡ್ತೇವೆ. 5 ಟೈಪ್ಸ್ ಅದಾವು. ಏನು ಆನ್ ದ ಬೇಸಿಸ್ ಆಫ್ ಟೈಮ್ ಡೈಮೆನ್ಷನ್ ಒಳಗ 5 ಟೈಪ್ಸ್ ಅದ ಅಂತ ಹೇಳ್ಬೋದು. ಸೊ ಇವನ್ನ ಇಂಡಿವಿಜುವಲ್ ಆಗಿ ಒಂದೊಂದನ್ನ ನಾವು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ಬಿಕಾಸ್ ಆಫ್ ಎವ್ರಿ ಇಯರ್ ದಿಸ್ ಟಾಪಿಕ್ ಇಂದ 1 ಅಥವಾ 2 ಕ್ವಶನ್ ಕೇಳಿದಾರ. ಇವನ್ ಕೆಸೆಟ್ ಎಕ್ಸಾಮ್ ಕೇಳಿದಾರ, ಇವನ್ ಏನು UGC ನೆಟ್ ಎಕ್ಸಾಮ್ ಕೂಡ ಈ ಪೇಪರ್ 1 ಒಳಗೂ ಕೇಳಿದಾರ, ಪೇಪರ್ 2 ಒಳಗೂ ಕೇಳಿದಾರ. ಸೊ ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ದಿಸ್ ಟಾಪಿಕ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಫಸ್ಟ್ ಒನ್, ಆನ್ ದ ಬೇಸಿಸ್ ಆಫ್ ಅಪ್ಲಿಕೇಶನ್ ಒಳಗ ಅಪ್ಲೈಡ್ ರಿಸರ್ಚ್ ವರ್ಸಸ್ ಫಂಡಮೆಂಟಲ್ ರಿಸರ್ಚ್. ಮೊದ್ಲಕ್ಕೆ ನಾವು ಅಪ್ಲೈಡ್ ರಿಸರ್ಚ್ ಅನ್ನ ಸ್ಟಡಿ ಮಾಡೋಣ. ವಾಟ್ ಈಸ್ ಅಪ್ಲೈಡ್ ರಿಸರ್ಚ್? ಅಪ್ಲೈಡ್ ರಿಸರ್ಚ್ ಮೇನ್ ಆಗಿರ್ತದೆ ಅಂದ್ರೆ ಫೈಂಡಿಂಗ್ ಸೊಲ್ಯೂಷನ್ ಟು ಎಕ್ಸಿಸ್ಟಿಂಗ್ ಪ್ರಾಬ್ಲಮ್. ಎಕ್ಸಿಸ್ಟಿಂಗ್ ಇರ್ತಕ್ಕಂಥ ಪ್ರಾಬ್ಲಮಿಗೆ ಸೊಲ್ಯೂಷನ್ ಅನ್ನ ಫೈಂಡ್ ಔಟ್ ಮಾಡೋದನ್ನ ನಾವೇನಂತೀವಿ, ಅಪ್ಲೈಡ್ ರಿಸರ್ಚ್ ಅದ ಮೇನ್ ಒಂದು ಅಬ್ಜೆಕ್ಟಿವಿಟೀಸ್, ಮೇನ್ ಒಂದು ಏಮ್ ಆಗಿರ್ತದೆ ಅಂತ ಹೇಳ್ಬೋದು. ಸೊ ಇಟ್ ಈಸ್ ಅ ಪ್ರಾಕ್ಟಿಕಲ್ ಇನ್ ನೇಚರ್. ಯಾವುದು ಅಪ್ಲೈಡ್ ರಿಸರ್ಚ್ ಅನ್ನೋದು ಒಂದು ಪ್ರಾಕ್ಟಿಕಲ್ ಇನ್ ನೇಚರ್ ಆಗಿರ್ತೈತಿ. ಇಟ್ ಈಸ್ ಲೀಡ್ಸ್ ಟು ಸೊಲ್ಯೂಷನ್ ಫಾರ್ ಎಕ್ಸಿಸ್ಟಿಂಗ್ ಪ್ರಾಬ್ಲಮ್. ಎಕ್ಸಿಸ್ಟಿಂಗ್ ಇರ್ತಕ್ಕಂಥ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡುಕಾಕಿದು ಸಹಾಯ ಮಾಡ್ತಂತ ಹೇಳ್ಬೋದು. ಯಾವುದು ಅಪ್ಲೈಡ್ ರಿಸರ್ಚ್. ಇಟ್ ಈಸ್ ಅ ಸ್ಕೋಪ್ ಲಿಮಿಟೆಡ್, ಡಸ್ ನಾಟ್ ಲೀಡ್ಸ್ ಟು ಜನರಲೈಸ್. ಇದ್ರ ಸ್ಕೋಪ್ ಏನಿರ್ತೈತಿ, ಲಿಮಿಟೆಡ್ ಆಗಿರ್ತೈತಿ. ಇಲ್ಲಿ ಫೈಂಡ್ ಔಟ್ ಮಾಡಿರ್ತಕ್ಕಂಥ ಸೊಲ್ಯೂಷನ್ ನಾವು ಜನರಲೈಸ್ ಮಾಡಕ ಬರುವುದಿಲ್ಲ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರ ಅಪ್ಲೈಡ್ ರಿಸರ್ಚ್ ಗೆ ಮಾರ್ಕೆಟ್ ರಿಸರ್ಚ್ ಇಸ್ ಅ ವೆರಿ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಸೊ ಅಪ್ಲೈಡ್ ರಿಸರ್ಚ್ ಒಳಗ ಇನ್ನೊಂದು ಟಾಪಿಕ್ ಬರ್ತೈತಿ ಆಕ್ಷನ್ ರಿಸರ್ಚ್. ಸೊ ನೀವು ಎವ್ರಿ ಇಯರ್ ಒಂದು ಕ್ವಶನ್ ಪೇಪರ್ ಅನ್ನ ಅನಾಲಿಸಿಸ್ ಮಾಡಿದಾಗ ಆಕ್ಷನ್ ರಿಸರ್ಚ್ ಮ್ಯಾಗ 1 ಅಥವಾ 2 ಕ್ವಶನ್ ಅನ್ನ ಕೇಳ್ತಾರೆ. ಇವನ್ ಪೇಪರ್ 1 ಒಳಗೂ ಕೇಳಿದಾರ, ಇವನ್ ಪೇಪರ್ 2 ಒಳಗೂ ಕೇಳಿದಾರ. ಸೊ ಪೇಪರ್ 1 ಒಳಗ, ಪೇಪರ್ 2 ಒಳಗ ಎರಡು ಒಂದು ಪೇಪರ್ ಅನ್ನು ಪಾಯಿಂಟ್ ಆಫ್ ಇಟ್ಕೊಂಡು ಆಕ್ಷನ್ ರಿಸರ್ಚ್ ಅಂದ್ರೆ ಏನಂತ ನಾವು ಇವತ್ತು ಸ್ಟಡಿ ಮಾಡೋದು. ಇಟ್ ಈಸ್ ಅ ಪಾರ್ಟ್ ಆಫ್ ಅಪ್ಲೈಡ್ ರಿಸರ್ಚ್. ಆಕ್ಷನ್ ರಿಸರ್ಚ್ ಅನ್ನೋದು ಅಪ್ಲೈಡ್ ರಿಸರ್ಚ್ ನ ಒಂದು ಪಾರ್ಟ್ ಅಂತ ಹೇಳ್ಬೋದು. ಇದ್ರದ್ದು ಏಮ್ ಏನಾಗಿರ್ತದೆ ಅಂದ್ರೆ, ಎದರದ್ದು ಆಕ್ಷನ್ ರಿಸರ್ಚ್ ಇದು ಫೈಂಡಿಂಗ್ ಸೊಲ್ಯೂಷನ್ ಟು ಇಮಿಡಿಯೇಟ್ ಎಕ್ಸಿಸ್ಟಿಂಗ್ ಲೋಕಲ್ ಸ್ಕೂಲ್ ಲೆವೆಲ್ ಪ್ರಾಬ್ಲಮ್. ಅಂದ್ರ ಎಕ್ಸಿಸ್ಟಿಂಗ್ ಇರ್ತಕ್ಕಂತ ಲೋಕಲ್ ಸ್ಕೂಲ್ ಲೆವೆಲ್ ಪ್ರಾಬ್ಲಮ್ಗೆ ಇಮಿಡಿಯೇಟ್ ಒಂದು ಸೊಲ್ಯೂಷನ್ ನ ಫೈಂಡ್ ಔಟ್ ಮಾಡೋದನ್ನ ನಾವೇನಂತೀವಿ, ಆಕ್ಷನ್ ರಿಸರ್ಚ್ ಅಂತ ಕರಿತೇವೆ. ಸೊ ಇದನ್ನ ಡೆವಲಪ್ಮೆಂಟ್ ಮಾಡಿದವ್ರು ಯಾರು? ಡೆವಲಪ್ಡ್ ಬೈ ದ ಕರ್ಟ್ ಲಿವಿನ್ ಅನ್ನೋರು. ಯಾವಾಗ? 1944 ಒಳಗ, 1944 ಒಳಗ ಇದನ್ನ ಡೆವಲಪ್ಮೆಂಟ್ ಮಾಡ್ತಾರ. ಸೊ ಇಟ್ ಈಸ್ ಅ ಪ್ರಾಕ್ಟಿಕಲ್ ಇನ್ ನೇಚರ್. ಇದು ಕೂಡ ಒಂದು ಪ್ರಾಕ್ಟಿಕಲ್ ಒಂದು ನೇಚರ್ ಹೊಂದಿರ್ತೈತಿ. ಇಟ್ ಲೀಡ್ಸ್ ಟು ಸೊಲ್ಯೂಷನ್ ಫಾರ್ ಎಕ್ಸಿಸ್ಟಿಂಗ್ ಲೋಕಲ್ ಸ್ಕೂಲ್ ಲೆವೆಲ್ ಪ್ರಾಬ್ಲಮ್. ಲೋಕಲ್ ಸ್ಕೂಲ್ ಲೆವೆಲ್ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಫೈಂಡ್ ಔಟ್ ಮಾಡೋದ ಮೇನ್ ಅಬ್ಜೆಕ್ಟಿವ್ಸ್ ಆಕ್ಷನ್ ರಿಸರ್ಚ್ ಆಗಿರ್ತದೆ ಅಂತ ಹೇಳ್ಬೋದು. ಇಲ್ಲಿ ಫೈಂಡ್ ಔಟ್ ಮಾಡಿರ್ತಕ್ಕಂತ ಒಂದು ಸೊಲ್ಯೂಷನ್ ಏನಿರ್ತೈತಿ, ಜನರಲೈಸ್ ಮಾಡಕ ಬರುವುದಿಲ್ಲ. ಸೊ ಇದ್ರ ಪ್ರೊಸೆಸ್ ಯಾವ ರೀತಿ ಆಗಿರ್ತೈತಿ ಆಕ್ಷನ್ ರಿಸರ್ಚ್? ಆಕ್ಷನ್ ರಿಸರ್ಚ್ ಪ್ರೊಸೆಸ್ ಇಸ್ ವೆರಿ ಇಂಪಾರ್ಟೆಂಟ್. PAOR. ಪಿ ಅಂದ್ರ ಪ್ಲಾನ್, ಆಕ್ಟ್, ಅಬ್ಸರ್ವ್, ರಿಫ್ಲೆಕ್ಟ್. ಅಗೇನ್ ಹೇಳ್ತೇನೆ, ಇನ್ನೊಂದ್ಸಲ ಹೇಳ್ತೇನೆ ನೋಡ. ಪ್ರೊಸೆಸ್ ಆಫ್ ಆಕ್ಷನ್ ರಿಸರ್ಚ್ ಅಂದ್ರ ಪ್ಲಾನ್ ಮಾಡ್ತೈತಿ, ಆಕ್ಟ್ ಮಾಡ್ತೈತಿ, ಅಬ್ಸರ್ವ್ ಮಾಡ್ತೈತಿ, ರಿಫ್ಲೆಕ್ಟ್ ಮಾಡ್ತೈತಿ. ಸೊ ಒಂದು ಅಥವಾ 2 ಇಯರ್ ಒಳಗ ಈ ಕ್ವಶನ್ ಅನ್ನ ಕೇಳಿದಾರ. ಇದು ಪ್ರೊಸೆಸ್ ಯಾವ ರೀತಿ ಆಗಿರುತ್ತೆ ಆಕ್ಷನ್ ರಿಸರ್ಚ್ ಅಂದ್ರೆ ಪ್ಲಾನ್, ಆಕ್ಟ್, ಅಬ್ಸರ್ವ್, ರಿಫ್ಲೆಕ್ಟ್. ಸೊ ಟೋಟಲಿ ನಾವು ಅಪ್ಲೈಡ್ ರಿಸರ್ಚ್ ಅಂದ್ರೆ ಸ್ಟಡಿಂಗ್ ಹ್ಯೂಮನ್ ಬಿಹೇವಿಯರ್, ಇವೆಂಟ್, ನೀಡ್, ಸೊಲ್ಯೂಷನ್.
ಯಾವ ಇವೆಂಟ್ಸ್ಗೆ ಯಾವ ಒಂದು ಸೊಲ್ಯೂಷನ್ ನೀಡ್ ಐತಲ್ಲ ಅದನ್ನ ಫೈಂಡ್ ಔಟ್ ಮಾಡೋದು, ಮತ್ತು ಅದೇ ರೀತಿಯಾಗಿ ಹ್ಯೂಮನ್ ಬಿಹೇವಿಯರ್ ಬಗ್ಗೆ ಒಂದೇನ್ ಮಾಡೋದು ಸ್ಟಡಿ ಮಾಡೋದನ್ನ ನಾವೇನಂತೀವಿ ಅಪ್ಲೈಡ್ ರಿಸರ್ಚ್ ಅಂತ ಹೇಳ್ಬೋದು. ಸೊ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದು ಪ್ರಾಬ್ಲಮ್ ಅನ್ನ ಐಡೆಂಟಿಫೈ ಮಾಡಿ ಆ ಪ್ರಾಬ್ಲಮ್ ಗೆ ಒಂದು ಸೊಲ್ಯೂಷನ್ ಫೈಂಡ್ ಔಟ್ ಮಾಡೋದನ್ನ ನಾವೇನಂತೀವಿ ಅಪ್ಲೈಡ್ ರಿಸರ್ಚ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ಫಂಡಮೆಂಟಲ್ ರಿಸರ್ಚ್. ಫಂಡಮೆಂಟಲ್ ರಿಸರ್ಚ್ ಅನ್ನ ನಾವು ಪ್ಯೂರ್ ರಿಸರ್ಚ್ ಅಂತೂ ಕರಿತೀವಿ ಅಥವಾ ಬೇಸಿಕ್ ರಿಸರ್ಚ್ ಅಂತೂ ಕರಿತೀವಿ. ಇದು ಮೂಲ ಸಂಶೋಧನೆ ಅಥವಾ ಫಂಡಮೆಂಟಲ್ ರಿಸರ್ಚ್ ಅಂತ ಹೇಳ್ಬೋದು. ಸೊ ಫಂಡಮೆಂಟಲ್ ರಿಸರ್ಚ್ ಮೇನ್ ಥೀಮ್ ಏನಾಗಿರ್ತದೆ ಅಂದ್ರೆ ಫೈಂಡಿಂಗ್ ಇನ್ಫಾರ್ಮೇಶನ್ ದ್ಯಾಟ್ ಹ್ಯಾಸ್ ಬ್ರಾಡ್ ಬೇಸಿಸ್. ನಾವು ಇನ್ಫಾರ್ಮೇಶನ್ ಏನು ಕಲೆಕ್ಟ್ ಮಾಡ್ತೇವಲ್ಲ ಅದನ್ನ ಬ್ರಾಡ್ ಬೇಸಿಸ್ ಒಳಗೆ ಕಲೆಕ್ಟ್ ಮಾಡ್ತೀವಿ. ಸೊ ಇಟ್ ಈಸ್ ದ ಥೆರಾಟಿಕಲ್ ನೇಚರ್. ಯಾವುದು ಫಂಡಮೆಂಟಲ್ ರಿಸರ್ಚ್ ಅನ್ನೋದು ಥೆರಾಟಿಕಲ್ ಒಂದು ನೇಚರ್ ಅನ್ನ ಹೊಂದೈತಿ. ಲೀಡ್ಸ್ ಟು ಇನ್ಕ್ರೀಸ್ ದ ನಾಲೆಜ್ ಬೇಸ್. ಒಂದು ನಾಲೆಜ್ ಅನ್ನ ಇನ್ಕ್ರೀಸ್ ಮಾಡಕ್ ಅದನ್ನ ಬೇಸ್ ಆಗಿ ಇಟ್ಕೊಂಡ್ ಕಾಸು ಇಲ್ಲಿ ರಿಸರ್ಚ್ ಅನ್ನ ನಾವು ಸ್ಟಾರ್ಟ್ ಮಾಡ್ತೀವಿ. ಸೊ ಇಟ್ ಈಸ್ ಅ ಸ್ಕೋಪ್ ಯೂನಿವರ್ಸಲ್ ಅಂಡ್ ಇಟ್ ಲೀಡ್ಸ್ ಟು ಜನರಲೈಸ್. ಇಲ್ಲಿ ಫೈಂಡ್ ಔಟ್ ಮಾಡಿರ್ತಕ್ಕಂಥ ಒಂದು ಏನು ಸೊಲ್ಯೂಷನ್ ಇರ್ತದಲ್ಲ ಅದನ್ನ ನಾವು ಈಸಿಯಾಗಿ ಜನರಲೈಸ್ ಮಾಡಬಹುದು ಎಲ್ಲಿ ಫಂಡಮೆಂಟಲ್ ರಿಸರ್ಚ್ ಒಳಗೆ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಮೇಕಿಂಗ್ ಜನರಲೈಸ್ ಅಬೌಟ್ ಹ್ಯೂಮನ್ ಬಿಹೇವಿಯರ್. ಮೇಕಿಂಗ್ ಜನರಲೈಸ್ ಅಬೌಟ್ ಹ್ಯೂಮನ್ ಬಿಹೇವಿಯರ್ ಎಕ್ಸಾಂಪಲ್ ಫಂಡಮೆಂಟಲ್ ರಿಸರ್ಚ್ ಅಂತ ಹೇಳ್ಬೋದು. ಸೊ ಇಲ್ಲಿ ಬಂದಿರತಕ್ಕಂಥ ಒಂದು ಫ್ಯಾಕ್ಟ್ಸ್ ಫಿಗರ್ಸ್ ಡಾಟಾಸ್ಗಳು ನಾವಿನ್ನು ಜನರಲೈಸ್ ಮಾಡಬಹುದು. ಅದೇ ರೀತಿಯಾಗಿ ನಾಲೆಜ್ ಫಾರ್ ನಾಲೆಜ್ ಶೇಕ್. ಇಲ್ಲಿ ಜ್ಞಾನವನ್ನು ಜ್ಞಾನಕ್ಕೋಸ್ಕರ ದಾರ ಎರೆಯೋದನ್ನ ನಾವೇನಂತೀವಿ ಫಂಡಮೆಂಟಲ್ ರಿಸರ್ಚ್ ಅಂತ ಕರಿತೀವಿ. ಈ ಫಂಡಮೆಂಟಲ್ ರಿಸರ್ಚ್ ಏನೇನು ಕನ್ಸರ್ನ್ ಮಾಡ್ತದಂದ್ರೆ ನ್ಯಾಚುರಲ್ ಫೆನಾಮಿನಾವನ್ನು ಕನ್ಸರ್ನ್ ಮಾಡ್ತದೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಒನ್ ಕಾನ್ಸೆಪ್ಚುವಲ್ ವರ್ಸಸ್ ಎಂಪಿರಿಕಲ್ ರಿಸರ್ಚ್. ಕಾನ್ಸೆಪ್ಚುವಲ್ ರಿಸರ್ಚ್ ನಾವು ಇನ್ನೊಂದು ಅನದರ್ ನೇಮ್ ಅನ್ನ ನಾವು ಥೆರಾಟಿಕಲ್ ರಿಸರ್ಚ್ ಅಂತ ಕರಿತೀವಿ. ಸೊ ವಾಟ್ ಇಸ್ ಕಾನ್ಸೆಪ್ಚುವಲ್ ರಿಸರ್ಚ್ ಆರ್ ಥೆರಾಟಿಕಲ್ ರಿಸರ್ಚ್? ಇಟ್ ಈಸ್ ರಿಲೇಟೆಡ್ ಟು ಅಬ್ಸ್ಟ್ರಾಕ್ಟ್ ಐಡಿಯಾ ಆರ್ ಥಿಯರಿ. ಇದು ಒಂದು ಥಿಯರಿ ಅಥವಾ ಒಂದು ಐಡಿಯಾಸ್ ಬಗ್ಗೆ ಅಬ್ಸ್ಟ್ರಾಕ್ಟ್ ಆದ ಒಂದು ಸಮರಿಯನ್ನ ಕೊಡ್ತತಿ. ಯಾವುದು ಕಾನ್ಸೆಪ್ಚುವಲ್ ರಿಸರ್ಚ್. ಇಟ್ ಈಸ್ ಯೂಸ್ಡ್ ಬೈ ದ ಫಿಲಾಸಫರ್ ಥಿಂಕರ್ ಟು ಡೆವಲಪ್ ದ ನ್ಯೂ ಕಾನ್ಸೆಪ್ಟ್. ಇದನ್ನ ಯಾರು ಯೂಸ್ ಮಾಡ್ತಾರಂದ್ರೆ ಫಿಲಾಸಫರ್ ಯೂಸ್ ಮಾಡ್ತಾರ, ಒಬ್ರು ತತ್ವಜ್ಞಾನಿಗಳು ಕೂಡ ಇದನ್ನ ಯೂಸ್ ಮಾಡ್ತಾರ, ಥಿಂಕರ್ಸ್ ಯೂಸ್ ಮಾಡ್ತಾರೆ. ಇದ್ರ ಸಂಬಂಧ ಯೂಸ್ ಮಾಡ್ತಾರ ಅಂದ್ರೆ ಒಂದು ನ್ಯೂ ಕಾನ್ಸೆಪ್ಟ್ ಅನ್ನ ಡೆವಲಪ್ಮೆಂಟ್ ಮಾಡಕ್, ಒಂದು ನ್ಯೂ ಮೆಥಡಾಲಜಿಗಳನ್ನ ಡೆವಲಪ್ಮೆಂಟ್ ಮಾಡಕ್, ಸೊ ಒಂದು ನ್ಯೂ ಟೆಕ್ನಿಕ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಕ್ ಕಾನ್ಸೆಪ್ಚುವಲ್ ರಿಸರ್ಚ್ ಅನ್ನ ಅಪ್ಲೈ ಮಾಡ್ತಾರ ಅಥವಾ ಯೂಸ್ ಮಾಡ್ತಾರ ಅಂತ ಹೇಳ್ಬೋದು. ಸೊ ಕಾನ್ಸೆಪ್ಚುವಲ್ ರಿಸರ್ಚ್ ಇಸ್ ಅ ವೆರಿ ಇಂಪಾರ್ಟೆಂಟ್. ಇನ್ನೊಂದು ಲಾಸ್ಟ್ ಸೆಕೆಂಡ್ ಒನ್ ಎಂಪಿರಿಕಲ್ ರಿಸರ್ಚ್. ಎಂಪಿರಿಕಲ್ ರಿಸರ್ಚ್ ಅಂದ್ರೆ ಇಟ್ ಈಸ್ ರಿಲೀಸ್ ಆನ್ ಎಕ್ಸ್ಪೀರಿಯನ್ಸ್ ಆರ್ ಅಬ್ಸರ್ವೇಷನ್. ಇಟ್ ಮೀನ್ಸ್ ಇದೊಂದು ರಿಯಲ್ ಸಿಚುವೇಶನ್ ಗೆ ಅಪ್ಲೈ ಆಗುವಂತ ಏನು ಒಂದು ಅಬ್ಜೆಕ್ಟಿವ್ ಇದೆ ಅಲ್ಲ ಅದನ್ನ ನಾವು ತಲೆ ಒಳಗೆ ಇಟ್ಕೊಂಡ್ ಕಾಸ ಇಲ್ಲಿ ಎಕ್ಸ್ಪೀರಿಯನ್ಸ್ ಮತ್ತು ಅಬ್ಸರ್ವೇಷನ್ ಅನ್ನ ಮುಖಾಂತರ ನಾವೇನ್ ಮಾಡ್ತೀವಿ ಡಾಟಾವನ್ನ ಕಲೆಕ್ಟ್ ಮಾಡ್ತೀವಿ. ಎಲ್ಲಿ ಎಂಪಿರಿಕಲ್ ರಿಸರ್ಚ್. ಎಂಪಿರಿಕಲ್ ರಿಸರ್ಚ್ ಆನ್ ದ ಬೇಸಿಸ್ ಆಫ್ ಅಬ್ಜೆಕ್ಟಿವಿಟೀಸ್. ಆನ್ ದ ಬೇಸಿಸ್ ಆಫ್ ಅಬ್ಜೆಕ್ಟಿವಿಟಿ ಒಳಗೆ ಬರತಕ್ಕಂತ ಒಂದು ಟಾಪಿಕ್ ಆಗಿರೋದ್ರಿಂದ ಇಲ್ಲಿ ಒಂದು ಉದ್ದೇಶ ಒಂದ್ ಇರ್ತತಿ, ಮತ್ತೆ ಇಲ್ಲಿ ಒಂದು ಅಬ್ಸರ್ವೇಷನ್ ಒಂದು ಪ್ರೊಸೆಸ್ ಇರ್ತತಿ, ಒಂದು ಕಂಟ್ರೋಲ್ ಏರಿಯಾನು ಇರ್ತತಿ ಇಲ್ಲಿ ಎಲ್ಲಿ ಎಂಪಿರಿಕಲ್ ರಿಸರ್ಚ್ ಒಳಗೆ. ಸೊ ಎಂಪಿರಿಕಲ್ ಯಾವ ರೀತಿಯಾಗಿ ನಾವು ಇದನ್ನ ಜಡ್ಜ್ ಮಾಡ್ಬೋದು ಅಂದ್ರೆ ಆನ್ ದ ಬೇಸಿಸ್ ಆಫ್ ಡಾಟಾ. ನಾವೇನ್ ಡಾಟಾವನ್ನ ಕಲೆಕ್ಟ್ ಮಾಡಿರ್ತಾವಲ್ಲ ಅದ್ರ ಬೇಸ್ ಮ್ಯಾಗ ಈ ರಿಸರ್ಚ್ ಅನ್ನ ನಾವು ಸೊಲ್ಯೂಷನ್ ಕೊಡ್ಬೋದು. ಇಟ್ ಕ್ಯಾನ್ ಬಿ ವೆರಿಫೈಬಲ್. ಯಾಕಂದ್ರೆ ನಾವು ಡಾಟಾವನ್ನ ಕಲೆಕ್ಟ್ ಮಾಡಿ ಸೊ ಡೈರೆಕ್ಟ್ ಆಗಿರ್ಬೋದು ಇಂಡೈರೆಕ್ಟ್ ಆಗಿರ್ಬೋದು. ಡೈರೆಕ್ಟ್ ಯಾವ ರೀತಿಯಾಗಿ ನಾವು ಡಾಟಾ ಕಲೆಕ್ಟ್ ಮಾಡ್ಬೋದು ಅಂದ್ರೆ ಪ್ರೈಮರಿ ಡಾಟಾ. ಪ್ರೈಮರಿ ಡಾಟಾ ಅಂದ್ರೆ ಫಸ್ಟ್ ಹ್ಯಾಂಡ್ ಡಾಟಾ ಅಂತ ಕರಿತೇವೆ. ಸೊ ಇಟ್ ಈಸ್ ಯಾವ ರೀತಿಯಾಗಿ ಕಲೆಕ್ಟ್ ಮಾಡ್ಬೋದು ಅಂದ್ರೆ ಪ್ರೈಮರಿ ಡಾಟಾ ಇಂಟರ್ವ್ಯೂ ಮುಖಾಂತರ ಆಗಿರ್ಬೋದು, ಟೆಲಿಫೋನ್ ಮುಖಾಂತರ ಆಗಿರ್ಬೋದು, ಕ್ವಶನರೀಸ್ ಮುಖಾಂತರ ಆಗಿರ್ಬೋದು, ಅದೇ ರೀತಿಯಾಗಿ ಸರ್ವೆ ಮುಖಾಂತರ ಆಗಿರ್ಬೋದು. ಫೀಲ್ಡ್ ವರ್ಕ್ ಮಾಡಿ ಕಾಸ ನಾವು ಏನ್ ಮಾಡಿರ್ತೇವಿ ಡಾಟಾಗಳನ್ನ ಕಲೆಕ್ಟ್ ಮಾಡಿರ್ತೇವಿ. ಸೊ ಅದ್ರ ಬೇಸ್ ಮ್ಯಾಗ ನಾವು ಒಂದು ಪ್ರಾಬ್ಲಮಿಗೆ ಸೊಲ್ಯೂಷನ್ ಕೊಡ್ಬೋದು. ಯಾವ ಒಂದು ಏರಿಯಾದೊಳಗೆ ಪ್ರಾಬ್ಲಮ್ ಐತಿ, ಯಾವ ಏರಿಯಾಕ್ಕೆ ನಾವು ಜಾಸ್ತಿ ಫೋಕಸ್ ಮಾಡಿದ್ದೇವೆ, ಯಾವ ಏರಿಯಾಕ್ಕೆ ನಾವು ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿ ನಾವು ಸ್ಟಡಿ ಮಾಡಕಂತೀವಿ. ಸೊ ಅಬ್ಜೆಕ್ಟಿವ್ ಬೇಸ್ ಮ್ಯಾಗ ಇದು ವರ್ಕ್ ಆಗೋದ್ರಿಂದ ಸೊ ಆ ಪರ್ಟಿಕ್ಯುಲರ್ ಒಂದು ಏರಿಯಾಕ್ಕೆ ಯಾವ ಪ್ರಾಬ್ಲಮ್ಸ್ ಅದಾವು ಏನದಾವ ಅಂತ ಸೊಲ್ಯೂಷನ್ ಕೊಡಕ್ಕೆ ಎಂಪಿರಿಕಲ್ ರಿಸರ್ಚ್ ಹೆಲ್ಪ್ ಆಗತ್ತೆ ಅಂತ ಹೇಳ್ಬೋದು. ಸೊ ಇದು ಅಪ್ರಾಪ್ರಿಯೇಟ್ ಪ್ರೂಫ್ ಅನ್ನ ಹೊಂದಿರ್ತೈತಿ ಯಾವುದು ಎಂಪಿರಿಕಲ್ ರಿಸರ್ಚ್. ಯಾಕಂದ್ರೆ ನಾವು ಡೈರೆಕ್ಟ್ ಆಗಿ ಹೋಗಿ ಡಾಟಾವನ್ನ ಕಲೆಕ್ಟ್ ಮಾಡಿರ್ತೀವಿ, ಡೈರೆಕ್ಟ್ ಆಗಿ ಆ ಫೀಲ್ಡ್ ಅನ್ನ ನೋಡಿ ಕಾಸ ಪ್ರಾಬ್ಲಮ್ ನ ಐಡೆಂಟಿಫೈ ಮಾಡಿ ಅದಕ್ಕೆ ಯಾವ ರೀತಿಯಾಗಿ ನಾವು ಸೊಲ್ಯೂಷನ್ ಕೊಡ್ಬೇಕಂತ ಹೇಳೋದನ್ನ ನಾವೇನಂತೀವಿ ಎಂಪಿರಿಕಲ್ ರಿಸರ್ಚ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಒಂದು ಈಚ್ ಅಂಡ್ ಎವ್ರಿ ಎವಿಡೆನ್ಸ್ ಅನ್ನ ನಾವು ಕಲೆಕ್ಟ್ ಮಾಡಬಹುದು ಎಲ್ಲಿ ಎಂಪಿರಿಕಲ್ ರಿಸರ್ಚ್ ಒಳಗೆ. ಡಿಸ್ಕ್ರಿಪ್ಟಿವ್ ರಿಸರ್ಚ್ ವರ್ಸಸ್ ಅನಾಲಿಟಿಕಲ್ ರಿಸರ್ಚ್. ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅಥವಾ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳ್ಬೋದು. ಡಿಸ್ಕ್ರಿಪ್ಟಿವ್ ಇಲ್ಲಿ ಸರ್ವೇಸ್ ಮುಖಾಂತರ ಒಂದು ಫ್ಯಾಕ್ಟ್ ಮುಖಾಂತರ ಫೈಂಡಿಂಗ್ ಎನ್ಕ್ವೈರೀಸ್ ಅನ್ನ ಫೈಂಡ್ ಔಟ್ ಮಾಡಬಹುದು. ಸೊ ಡಿಸ್ಕ್ರೈಬ್ ದ ಸ್ಟೇಟ್ ಆರ್ ಅಫೇರ್ಸ್ ಇಟ್ ಈಸ್ ಎಕ್ಸಿಸ್ಟಿಂಗ್ ಟುಡೇ.
ಡಿಸ್ಕ್ರಿಪ್ಟಿವ್ ರಿಸರ್ಚ್ ಅನ್ನ ಏನಂತೀವಿ ಎಕ್ಸ್ಪೋ ಫ್ಯಾಕ್ಟರ್ ರಿಸರ್ಚ್ ಅಂತ ಕರಿತೀವಿ. ರಿಸರ್ಚರ್ ಹ್ಯಾಸ್ ಅ ನೋ ಕಂಟ್ರೋಲ್ ಓವರ್ ದ ವೇರಿಯೇಬಲ್ಸ್. ರಿಸರ್ಚರ್ ಆದವ ಯಾವುದೇ ರೀತಿ ಆದ ಒಂದು ವೇರಿಯೇಬಲ್ಸ್ ಚಲಕಗಳನ್ನ ಕಂಟ್ರೋಲ್ ಮಾಡಕ ಹೊಂದಿರುವುದು, ಇದು ಕಂಟ್ರೋಲ್ ಮಾಡುವ ಒಂದು ಶಕ್ತಿಯನ್ನು ಹೊಂದಿರುವುದಿಲ್ಲ. ಬಿಕಾಸ್ ಆಫ್ ಇಟ್ ಇಸ್ ಅ ಡಿಸ್ಕ್ರಿಪ್ಟಿವ್. ನಾವು ಯಾವ ರೀತಿಯಾಗಿ ಡಿಸ್ಕ್ರೈಬ್ ಮಾಡ್ತೀವಿ, ಒಂದು ಇನ್ಸಿಡೆಂಟ್ ನಡೆದಂದ್ರೆ ಅದನ್ನ ಯಾವ ರೀತಿಯಾಗಿ ನಾವು ನೋಡಿ ಕಾಸ ಅದಕ್ಕೆ ಸಂಬಂಧಪಟ್ಟಂತ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಿ ನಾವೇನ್ ಮಾಡ್ತೇವೆ, ಅದನ್ನ ಡಿಸ್ಕ್ರೈಬ್ ಮಾಡಿ ಎಕ್ಸ್ಪ್ಲೈನ್ ಮಾಡಿ ಮತ್ತೆ ಅದು ವೆರಿಫೈ ಐತೆ ಇಲ್ಲ ಅಂತ ಚೆಕ್ ಮಾಡ್ತೇವೆ. ಸೊ ಅಂತ ಪ್ರೊಸೆಸ್ ಅನ್ನ ನಾವೇನಂತೀವಿ ಡಿಸ್ಕ್ರಿಪ್ಟಿವ್ ರಿಸರ್ಚ್ ಅಂತ ಕರಿತೇವೆ. ಸೊ ಇನ್ನೊಂದು ಅನಾಲಿಟಿಕಲ್ ರಿಸರ್ಚ್. ಅನಾಲಿಟಿಕಲ್ ರಿಸರ್ಚ್ ಅಂದ್ರೆ ಯೂಸ್ ಆಫ್ ಫ್ಯಾಕ್ಟ್ಸ್ ಆರ್ ಇನ್ಫಾರ್ಮೇಶನ್ ಆಲ್ರೆಡಿ ಅವೈಲೇಬಲ್, ಅನಲೈಸ್ ದೇರ್ ಇಸ್ ಟು ಮೇಕ್ ಕ್ರಿಟಿಕಲ್ ಇವ್ಯಾಲ್ಯೂಯೇಷನ್ ಆಫ್ ದ ಮಟೀರಿಯಲ್. ಅಂದ್ರ ಆಲ್ರೆಡಿ ನಾವು ಏನೊಂದು ರಿಸರ್ಚ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಬೇಕಲ್ಲ, ಅದು ಆಲ್ರೆಡಿ ಎಕ್ಸಿಸ್ಟಿಂಗ್ ಇರ್ತತಿ. ಸೊ ಅದ್ರೊಳಗ ಬೆಸ್ಟ್ ಒನ್ ಅನ್ನು ಚೂಸ್ ಮಾಡಿ ಅಥವಾ ಬೆಸ್ಟ್ ಒನ್ ಅನ್ನು ಅನಾಲಿಸಿಸ್ ಮಾಡಿ ಕ್ರಿಟಿಕಲ್ ಇವ್ಯಾಲ್ಯೂಯೇಷನ್ ಮಾಡಿ ಬೆಸ್ಟ್ ನಮ್ಗೆ ಯಾವ ರಿಸರ್ಚ್ಗೆ ನಮ್ಗೆ ಅಪ್ಲೈ ಆಗತಿ, ನಮ್ದು ಒಂದು ಏನ್ ಪ್ರಾಬ್ಲಮ್ಗೆ ಅದು ಸೊಲ್ಯೂಷನ್ ಕೊಡ್ತತ್ ಅಂತ ಹೇಳೋದನ್ನ ನಾವೇನಂತೀವಿ ಅನಾಲಿಟಿಕಲ್ ರಿಸರ್ಚ್ ಅಂತ ಕರಿತೀವಿ. ಸೊ ಅನಾಲಿಟಿಕಲ್ ರಿಸರ್ಚ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಇದು ಇಟ್ ಈಸ್ ಅ ಯೂಸ್ ಆಫ್ ಫ್ಯಾಕ್ಟ್ಸ್ ಆರ್ ಇನ್ಫಾರ್ಮೇಶನ್ ಆಲ್ರೆಡಿ ಅವೈಲೇಬಲ್ ಅಂಡ್ ಅನಲೈಸ್ ದೀಸ್ ಟು ಮೇಕ್ ಕ್ರಿಟಿಕಲ್ ಇವ್ಯಾಲ್ಯೂಯೇಷನ್ ಆಫ್ ದ ಮಟೀರಿಯಲ್. ಯಾವುದೋ ಒಂದು ಪ್ರಾಬ್ಲಮ್ಗೆ ಆಲ್ರೆಡಿ ಈಗ ಸೊಲ್ಯೂಷನ್ ಇರ್ತತಿ, ಅದನ್ನ ತಪ್ಪೋ ಸರಿ ಅಂತೇಳಿ ನಾವೇನು ಎಸ್ ಆರ್ ರಾಂಗ್ ಅಂತೇಳಿ ಕರೆಕ್ಟ್ ಆಯ್ತೋ ಕರೆಕ್ಟ್ ಇಲ್ಲ ಅಂತ ಅದನ್ನ ಇವ್ಯಾಲ್ಯೂಯೇಟ್ ಮಾಡೋದನ್ನ ನಾವೇನಂತೀವಿ ಅನಾಲಿಟಿಕಲ್ ರಿಸರ್ಚ್ ಅಂತ ಕರಿತೇವೆ. ಸೊ ನೆಕ್ಸ್ಟ್ ಕ್ವಾಂಟಿಟೇಟಿವ್ ಅಂಡ್ ಕ್ವಾಲಿಟೇಟಿವ್ ರಿಸರ್ಚ್. ಕ್ವಾಂಟಿಟೇಟಿವ್ ರಿಸರ್ಚ್ ಮತ್ತು ಕ್ವಾಲಿಟೇಟಿವ್ ಮತ್ತು ಕ್ವಾಂಟಿಟೇಟಿವ್ ಏನ್ ಡಿಫ್ರೆನ್ಸ್ ಇದೆ ಅಂದ್ರೆ ವಾಟ್ ಈಸ್ ಕ್ವಾಲಿಟೇಟಿವ್. ಸೊ ಮೊದ್ಲಕ್ಕ ನಾವು ಕ್ವಾಂಟಿಟೇಟಿವ್ ರಿಸರ್ಚ್ ಅಂದ್ರೆ ನೋಡೋಣ. ಕ್ವಾಂಟಿಟೇಟಿವ್ ರಿಸರ್ಚ್ ಮೇನ್ ಅಬ್ಜೆಕ್ಟಿವ್ಸ್ ಮೇನ್ ಒಂದು ಏಮ್ ಏನಾಗಿರ್ತದೆ ಅಂದ್ರೆ ಮೆಜರ್ಮೆಂಟ್ ಆಫ್ ದ ಕ್ವಾಂಟಿಟಿ ಆರ್ ಅಮೌಂಟ್. ಇಲ್ಲಿ ಒಂದು ಕ್ವಾಂಟಿಟಿ ಅಥವಾ ಒಂದು ಅಮೌಂಟ್ ಅನ್ನ ಮೆಜರ್ಮೆಂಟ್ ಮಾಡೋದ ಮೇನ್ ಅಬ್ಜೆಕ್ಟಿವ್ಸ್ ಯಾವ್ದಾಗಿರ್ತದೆ ಅಂದ್ರೆ ಕ್ವಾಂಟಿಟೇಟಿವ್ ರಿಸರ್ಚ್ ಆಗಿರ್ತೈತಿ. ಇಟ್ ಈಸ್ ಅ ಫೋಕಸ್ ಆನ್ ದ ವಾಟ್ ಆಸ್ಪೆಕ್ಟ್. ಏನ್ ಒಂದು ಆಸ್ಪೆಕ್ಟ್ ಹೊಂದಿರ್ತಲ್ಲ ಅದ್ರ ಬಗ್ಗೆ ಫೋಕಸ್ ಮಾಡೋದನ್ನ ನಾವೇನಂತೀವಿ ಕ್ವಾಂಟಿಟೇಟಿವ್ ರಿಸರ್ಚ್ ಅಂತ ಕರಿತೀವಿ. ಇಟ್ ಲೀಡ್ಸ್ ಟು ಕಲೆಕ್ಷನ್ ಅಂಡ್ ಅನಾಲಿಸಿಸ್ ಆಫ್ ಡಾಟಾ ನಂಬರ್ಸ್. ಸೊ ಇಲ್ಲಿ ಕಲೆಕ್ಷನ್ ಆಫ್ ಡಾಟಾ ಮತ್ತು ಅನಾಲಿಸಿಸ್ ಆಫ್ ಡಾಟಾನ ನಂಬರ್ಸ್ ಒಳಗ ಕಲೆಕ್ಟ್ ಮಾಡ್ತೇವೆ ಅಂತ ಹೇಳ್ಬೋದು, ಎಲ್ಲಿ ಕ್ವಾಂಟಿಟೇಟಿವ್ ಒಳಗ. ಸೊ ಕ್ವಾಂಟಿಟೇಟಿವ್ ರಿಸರ್ಚ್ ಇಸ್ ದ ಸಿಸ್ಟಮ್ಯಾಟಿಕ್ ಇನ್ವೆಸ್ಟಿಗೇಷನ್ ಇನ್ಕ್ಲೂಡಿಂಗ್ ದ ವೇರಿಯಸ್ ಟೆಕ್ನಿಕ್ಸ್. ಇಲ್ಲಿ ಸಿಸ್ಟಮ್ಯಾಟಿಕ್ ಒಂದು ಇನ್ವೆಸ್ಟಿಗೇಷನ್ ನಡೆದೈತಿ ಎಲ್ಲಿ ಕ್ವಾಂಟಿಟೇಟಿವ್ ರಿಸರ್ಚ್ ಒಳಗ. ಸೊ ಇಲ್ಲಿ ವೇರಿಯಸ್ ಒಂದು ರಿಸರ್ಚ್ಗೆ ಸಂಬಂಧಪಟ್ಟಂತ ಟೆಕ್ನಿಕ್ಸ್ ಅನ್ನ ಅಪ್ಲೈ ಮಾಡ್ಕೊಂಡು ನಾವು ಡಾಟಾವನ್ನ ಕಲೆಕ್ಟ್ ಮಾಡ್ತೀವಿ. ಲೈಕ್ ದಟ್ ಹೈಪೋಥಿಸಿಸ್ ಅನ್ನ ಟೆಸ್ಟಿಂಗ್ ಮಾಡೋದಿರ್ಬೋದು, ನಂಬರ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇರ್ಬೋದು. ಅದೇ ರೀತಿಯಾಗಿ ಡಾಟಾಗಳನ್ನ ಯಾವ ರೀತಿಯಾಗಿ ನಾವು ಕಲೆಕ್ಟ್ ಮಾಡ್ತೇವೆ ಅಂದ್ರೆ ನಂಬರ್ ಮುಖಾಂತರನ ಕಲೆಕ್ಟ್ ಮಾಡ್ಬೋದು, ಅದೇ ರೀತಿಯಾಗಿ ಒಪಿನಿಯನ್ಸ್ ಗಳ ಮುಖಾಂತರ ಕಲೆಕ್ಟ್ ಮಾಡಿ ಅದನ್ನ ನಂಬರ್ಗೆ ಕನ್ವರ್ಟ್ ಮಾಡೋದಿರ್ಬೋದು. ಇಂಥ ಒಂದು ಪ್ರೊಸೆಸ್ ಅನ್ನ ನಾವೇನಂತೀವಿ ಕ್ವಾಂಟಿಟೇಟಿವ್ ರಿಸರ್ಚ್ ಅಂತ ಕರಿತೀವಿ. ಅಪ್ಲಿಕೇಬಲ್ ಟು ಫೆನಾಮಿನಾ ಕನ್ಸರ್ನ್ ವಿತ್ ದ ಮ್ಯಾಗ್ನಿಟ್ಯೂಡ್. ಇಲ್ಲಿ ಸೂಕ್ಷ್ಮವಾಗಿ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡ್ಬೇಕಂದ್ರೆ ನಾವು ಇದನ್ನ ಇಲ್ಲಿ ಯಾವ ರೀತಿ ಮೆಜರ್ಮೆಂಟ್ ಮಾಡ್ತೇವೆ ಅಂದ್ರೆ ನಂಬರ್ ಒಳಗ ಡಾಟಾಗಳನ್ನ ಕಲೆಕ್ಟ್ ಮಾಡಿ ಅದು 8% ಒಳಗಾಗಿರ್ಬೋದು, ಅದೇ ರೀತಿಯಾಗಿ ನಂಬರ್ಸ್ ಒಳಗ ನಾವು ಅದಕ್ಕೆ ಸೊಲ್ಯೂಷನ್ ಕೊಡ್ಬೋದು. ಸೊ ಇಲ್ಲಿ ವೇರಿಯಸ್ ಮೆಥಡ್ಸ್ ಗಳನ್ನ ನಾವು ಅಪ್ಲೈ ಮಾಡ್ಕೊಂತೀವಿ. ಲೈಕ್ ದಟ್ ಕ್ವಶನರೀಸ್ಗಳು ಇರ್ಬೋದು, ಸರ್ವೆಗಳಾಗಿರ್ಬೋದು, ಸ್ಟ್ರಕ್ಚರ್ ಒಂದು ಅಬ್ಸರ್ವೇಷನ್ ಇರ್ಬೋದು. ಇಟ್ ಈಸ್ ಒಂದು ಅಬ್ಜೆಕ್ಟಿವ್ ಓರಿಯೆಂಟೆಡ್ ಆಗಿರ್ತೈತಿ. ಯಾವುದು ಕ್ವಾಂಟಿಟೇಟಿವ್ ರಿಸರ್ಚ್ ಒಂದು ಅಬ್ಜೆಕ್ಟಿವಿಟಿನ ಹೊಂದಿರ್ತೈತಿ. ಅದೇ ರೀತಿಯಾಗಿ ಇದ್ರ ನೇಚರ್ ಯಾವ ತರ ಇರ್ತದೆ ಅಂದ್ರೆ ಡಿಡಕ್ಟಿವ್ ನೇಚರ್ ಹೊಂದಿರ್ತೈತಿ. ಅಂದ್ರೆ ಜನರಲ್ ಟು ಸ್ಪೆಸಿಫಿಕ್. ಜನರಲ್ ಟು ಸ್ಪೆಸಿಫಿಕ್ ಅಂದ್ರೆ ಜನರಲ್ ಆಗಿ ಡಾಟಾವನ್ನು ಕಲೆಕ್ಟ್ ಮಾಡಿ ಸ್ಪೆಸಿಫಿಕ್ ಆಗಿ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡಕ ಹೆಲ್ಪ್ ಆಗೋದನ್ನ ನಾವೇನಂತೀವಿ ಕ್ವಾಂಟಿಟೇಟಿವ್ ರಿಸರ್ಚ್ ಅಂತ ಕರಿತೀವಿ. ಇದಕ್ಕೆ ಎಕ್ಸಾಂಪಲ್ ಹೇಳೋದಂದ್ರೆ ವಾಟ್ ಆರ್ ಇನ್ಕಮ್ ಲೆವೆಲ್ ಇನ್ ದ ಇಯರ್ 2023. 2023 ಪ್ರಕಾರ ಎಷ್ಟೆಷ್ಟು ಇನ್ಕಮ್ ಅನ್ನ ಯಾವ ವ್ಯಕ್ತಿಗಳು ಹೊಂದಿದಾರ, ಬಿಲೋ ಪಾವರ್ಟಿ ಮತ್ತು ಅಬವ್ ಪಾವರ್ಟಿ. ಸೊ ಇದನ್ನೆಲ್ಲವನ್ನ ನಾವು ಐಡೆಂಟಿಫೈ ಮಾಡೋದನ್ನ ನಾವೇನಂತೀವಿ ಕ್ವಾಂಟಿಟೇಟಿವ್ ರಿಸರ್ಚ್ ಅಂತ ಹೇಳ್ಬೋದು. ಇಲ್ಲಿ ಯಾವ ರೀತಿಯಾಗಿ ಒಂದು ಬೇಸ್ ಅನ್ನು ಇಟ್ಕೊಂಡಿರ್ತೀವಿ ಅಂದ್ರೆ ಇಟ್ ಇಸ್ ಅ ಮೆಜರ್ಮೆಂಟ್ ಆಫ್ ದ ನಂಬರ್ಸ್ ಆರ್ ಕ್ವಾಂಟಿಟಿ. ಇಲ್ಲಿ ಒಂದು ಡಾಟಾವನ್ನು ಯಾವ ರೀತಿ ನಾವು ಕಲೆಕ್ಷನ್ ಮಾಡ್ತೇವೆ ಅಂದ್ರೆ ನಂಬರ್ಸ್ ಒಳಗ ಅಥವಾ ಕ್ವಾಂಟಿಟಿ ಒಳಗ ಕಲೆಕ್ಟ್ ಮಾಡ್ತೇವೆ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಕ್ವಾಲಿಟೇಟಿವ್ ರಿಸರ್ಚ್. ಕ್ವಾಲಿಟೇಟಿವ್ ರಿಸರ್ಚ್ ಅನ್ನೋದು ಇಟ್ ಈಸ್ ಅ ಟೈಪ್ ಆಫ್ ರಿಸರ್ಚ್. ಇಟ್ ಈಸ್ ಏಮ್ ಟು ಮೆಜರ್ಮೆಂಟ್ ಆಫ್ ದ ಕ್ವಾಲಿಟಿ. ಇಲ್ಲಿ ಒಂದು ಗುಣಲಕ್ಷಣಗಳ ಮೇಲೆ ನಾವು ಇದನ್ನ ಮೆಜರ್ಮೆಂಟ್ ಮಾಡ್ಬೋದು. ಯಾವುದು ಗುಣಾತ್ಮಕ ಒಂದು ಸಂಶೋಧನೆಯನ್ನು. ಇಟ್ ಈಸ್ ಅ ಫೋಕಸ್ ಆನ್ ವೈ ಆಸ್ಪೆಕ್ಟ್. ಅಲ್ಲಿ ಕ್ವಾಂಟಿಟೇಟಿವ್ ರಿಸರ್ಚ್ ಒಳಗ ವಾಟ್ ಆಸ್ಪೆಕ್ಟ್ ಅನ್ನು ಯೂಸ್ ಮಾಡಿದ್ರೆ ಇಲ್ಲಿ ವೈ ಆಸ್ಪೆಕ್ಟ್ ಅನ್ನು ಯೂಸ್ ಮಾಡ್ತೇವೆ. ಇಟ್ ಈಸ್ ಅನ್ಸ್ಟ್ರಕ್ಚರ್ ಬಿಕಾಸ್ ನಂಬರ್ಸ್ ಆರ್ ನಾಟ್ ಇನ್ವಾಲ್ವ್ಡ್. ಅಂದ್ರ
ಇದೊಂದು ಅನ್ಸ್ಟ್ರಕ್ಚರ್ ಆಗಿರ್ತೈತಿ. ಇಲ್ಲಿ ಯಾವುದೇ ರೀತಿಯಾದ ನಂಬರ್ಸ್ ಇನ್ವಾಲ್ವ್ ಆಗಿರೋದಿಲ್ಲ. ಎಲ್ಲಿ ಕ್ವಾಂಟಿಟೇಟಿವ್ ಅದು ಸಾರಿ ಕ್ವಾಲಿಟೇಟಿವ್ ರಿಸರ್ಚ್ ಒಳಗೆ ಇಲ್ಲಿ ವೇರಿಯಸ್ ಮೆಥಡ್ಸ್ಗಳು ಕೂಡ ಇಲ್ಲಿ ಒಂದು ನಾವು ಅಪ್ಲೈ ಮಾಡ್ಕೊಂತೀವಿ. ಲೈಕ್ ದಟ್ ಅಬ್ಸರ್ವೇಷನ್ ಇರ್ಬೋದು ಮತ್ತೆ ಇಂಟರ್ವ್ಯೂ ಇರ್ಬೋದು. ಇಟ್ ಈಸ್ ಅ ಸಬ್ಜೆಕ್ಟಿವ್ ನೇಚರ್ ಹೊಂದಿರ್ತೈತಿ. ಇಟ್ ಈಸ್ ಅ ಇಂಡಕ್ಟಿವ್ ಅಂದ್ರೆ ಸ್ಪೆಸಿಫಿಕ್ ಟು ಜನರಲ್. ನಾವು ಡಾಟಾವನ್ನು ಯಾವ ರೀತಿಯಾಗಿ ಕಲೆಕ್ಟ್ ಮಾಡ್ತೀವಿ ಅಂದ್ರೆ ಸ್ಪೆಸಿಫಿಕ್ ಆಗಿ ಕಲೆಕ್ಟ್ ಮಾಡಿ ಜನರಲೈಸ್ ಮಾಡೋದನ್ನ ನಾವೇಂತೀವಿ ಕ್ವಾಲಿಟೇಟಿವ್ ರಿಸರ್ಚ್ ಅಂತ ಕರಿತೀವಿ. ಇದಕ್ಕೆ ಎಕ್ಸಾಂಪಲ್ ಹೇಳೋದಾದ್ರೆ ವೈ ಡಿಡ್ ಯು ಲೈಕ್ ದಿಸ್ ಮೂವಿ? ಸೊ ಯಾಕೆ ನೀ ಈ ಮೂವಿಯನ್ನು ಇಷ್ಟಪಡ್ತಿ? ಸೊ ವೇರಿಯಸ್ ಕನ್ಸ್ಯೂಮರ್ ಅಥವಾ ಕಸ್ಟಮರ್ಸ್ ಪರ್ಸೆಪ್ಷನ್ ಬೇರೆ ಬೇರೆನೇ ಇರ್ತಾವೆ. ಸೊ ಅವಾಗ ಅದನ್ನ ನಾವು ಯಾವ ರೀತಿ ಕ್ವಾಲಿಟಿ ಮುಖಾಂತರ ನಾವು ಅದನ್ನ ಮೆಜರ್ಮೆಂಟ್ ಮಾಡ್ಬೋದು. ಯಾವುದು ಕ್ವಾಂಟಿಟೇಟಿವ್ ಮತ್ತು ಕ್ವಾಲಿಟೇಟಿವ್ ಏನ್ ಡಿಫ್ರೆನ್ಸ್ ಅಂದ್ರೆ ಇಲ್ಲಿ ಕ್ವಾಂಟಿಟೇಟಿವ್ ಒಳಗ ನಾವು ಡಾಟಾಗಳನ್ನ ಮೆಜರ್ಮೆಂಟ್ ಮಾಡ್ಬೇಕಂದ್ರ ನಂಬರ್ಸ್ ಒಳಗ ಮೆಜರ್ಮೆಂಟ್ ಮಾಡ್ತೀವಿ. ಅದೇ ರೀತಿಯಾಗಿ ಕ್ವಾಲಿಟೇಟಿವ್ ಒಳಗ ಡಾಟಾಗಳನ್ನ ನಾವು ಕಲೆಕ್ಟ್ ಮಾಡ್ಬೇಕಂದ್ರ ಓನ್ಲಿ ಫಾರ್ ಕ್ವಾಲಿಟಿ ಮ್ಯಾಗ ನಾವು ಅದನ್ನ ಡಾಟಾಗಳನ್ನ ಕಲೆಕ್ಟ್ ಮಾಡ್ತೀವಿ. ಲೈಕ್ ದಟ್ ಇಂಟರ್ವ್ಯೂ ಆಗಿರ್ಬೋದು, ಅಬ್ಸರ್ವೇಷನ್ ಮುಖಾಂತರ ನಾವು ಡಾಟಾಗಳನ್ನ ಕಲೆಕ್ಟ್ ಮಾಡ್ತೀವಿ. ಈಸ್ ಅ ಮೇಜರ್ ಡಿಫರೆನ್ಸ್ ಬಿಟ್ವೀನ್ ದ ಕ್ವಾಂಟಿಟೇಟಿವ್ ಅಂಡ್ ಕ್ವಾಲಿಟೇಟಿವ್ ಅಂತ ಹೇಳ್ಬೋದು. ಕ್ವಾಂಟಿಟೇಟಿವ್ ಅಂಡ್ ಕ್ವಾಲಿಟೇಟಿವ್ ಮೇಜರ್ ಡಿಫರೆನ್ಸ್ ಆಫ್ ರಿಸರ್ಚ್ ಅಂತ ಹೇಳ್ಬೋದು. ನೆಕ್ಸ್ಟ್ ಎಕ್ಸ್ಪೆರಿಮೆಂಟಲ್ ವರ್ಸಸ್ ನಾನ್ ಎಕ್ಸ್ಪೆರಿಮೆಂಟಲ್ ರಿಸರ್ಚ್. ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಅಂದ್ರೆ ಆಲ್ವೇಸ್ ಬೀಯಿಂಗ್ ವಿತ್ ದ ಸಮ್ ಹೈಪೋಥೆಸಿಸ್. ಇಲ್ಲಿ ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಒಳಗ ಕಂಟ್ರೋಲ್ ಏರಿಯಾದೊಳಗ ಒಂದು ನಾವು ರಿಸರ್ಚ್ ಮಾಡೋದ್ರಿಂದ ಇಲ್ಲಿ ಹೈಪೋಥೆಸಿಸ್ ಗಳನ್ನ ಟೆಸ್ಟಿಂಗ್ ಮಾಡೋದು ಜರೂರತ್ ಇರ್ತೈತಿ. ಸೊ ಇದು ಕಾಸ್ ಅಂಡ್ ಎಫೆಕ್ಟ್ ರಿಲೇಶನ್ಶಿಪ್ ಅನ್ನ ಹೇಳ್ತೈತಿ. ಯಾವ್ದು ಕಾರಣ ಮತ್ತು ಪರಿಣಾಮ ಸಂಬಂಧವನ್ನು ಹೇಳೋದನ್ನ ಯಾವ್ದು ಅಂತ ಹೇಳಿದ್ರೆ ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಅಂತ ಹೇಳ್ತೇವೆ. ಇಟ್ ಈಸ್ ಅ ಸ್ಕೋಪ್ ನ್ಯಾರೋ ಇರ್ತೈತಿ. ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಒಂದು ವ್ಯಾಪ್ತಿ ಕಡಿಮೆ ಇರ್ತದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ನಾನ್ ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ನೋ ನೆಸೆಸಿಟಿ ಫಾರ್ ದ ಹೈಪೋಥೆಸಿಸ್. ಇಲ್ಲಿ ಯಾವುದೇ ರೀತಿಯಾದ ಒಂದು ಕಾಲ್ಪನಿಕವಾದ ಒಂದು ಹೇಳಿಕೆಯ ನೆಸೆಸಿಟಿ ಇರುವುದಿಲ್ಲ. ಬಿಕಾಸ್ ಆಫ್ ಇಟ್ ಈಸ್ ಅ ಲಿಟಲ್ ಒಂದು ಕಂಟ್ರೋಲ್ ಓವರ್ ಎಕ್ಸ್ಟ್ರಾರ್ಡಿನಸ್ ರಿಲೇಶನ್ಶಿಪ್. ಇದು ಇಲ್ಲಿ ಕಂಟ್ರೋಲ್ ಏರಿಯಾ ಇರೋದಿಲ್ಲ. ಇದು ಜಾಸ್ತಿ ಒಂದು ರಿಲೇಶನ್ಶಿಪ್ ಹೊಂದಿರ್ತದೆ ಅಂತ ಹೇಳ್ಬೋದು. ಡಸ್ ನಾಟ್ ಎಸ್ಟಾಬ್ಲಿಷ್ ಅ ಕಾಸ್ ಅಂಡ್ ಎಫೆಕ್ಟ್ ರಿಲೇಶನ್ಶಿಪ್. ಯಾವುದೇ ರೀತಿಯಾದ ಎರಡು ವೇರಿಯೇಬಲ್ಗಳ ನಡುವೆ ರಿಲೇಶನ್ಶಿಪ್ ಐತಿ ಅಥವಾ ಇಲ್ಲ ಅಂತ ಹೇಳೋದು. ಇಲ್ಲಿ ಯಾವುದೇ ರೀತಿಯಾಗಿ ರಿಲೇಶನ್ಶಿಪ್ ಇಲ್ಲ ಅಂತ ಹೇಳೋದನ್ನ ನಾವೇನಂತೀವಿ ನಾನ್ ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಅಂತ ಹೇಳ್ತೀವಿ. ಇಟ್ ಈಸ್ ಅ ಸ್ಕೋಪ್ ವೆರಿ ಬ್ರಾಡ್. ಇದು ಸ್ಕೋಪ್ ಇದರ ವ್ಯಾಪ್ತಿ ಅತ್ಯಂತ ವಿಸ್ತಾರವಾಗಿರ್ತೈತಿ. ನಾನ್ ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಇದು ಯಾವುದೇ ರೀತಿಯಾದಂತಹ ಕಂಟ್ರೋಲ್ ಎನ್ವೈರ್ಮೆಂಟ್ ಇರೋದಿಲ್ಲ ಅಂತ ಹೇಳ್ಬೋದು. ಸೊ ಇಟ್ ಈಸ್ ಅ ನ್ಯಾಚುರಲ್ ಎನ್ವೈರ್ಮೆಂಟ್ ಒಳಗ ಅಪ್ಲೈ ಆಗತ್ತೆ ಅಂತ ಹೇಳ್ಬೋದು ನಾನ್ ಎಕ್ಸ್ಪೆರಿಮೆಂಟಲ್ ರಿಸರ್ಚ್. ನೆಕ್ಸ್ಟ್ ನಾವು ಆನ್ ದ ಬೇಸಿಸ್ ಆಫ್ ಅಪ್ಲಿಕೇಶನ್ ಒಳಗೂ ಸ್ಟಡಿ ಮಾಡಿದ್ವಿ. ಅಂದ್ರೆ ಪ್ಯೂರ್ ರಿಸರ್ಚ್ ಆರ್ ಫಂಡಮೆಂಟಲ್ ರಿಸರ್ಚ್, ಅಪ್ಲೈಡ್ ರಿಸರ್ಚ್ ಅನ್ನ ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡಿದೀವಿ. ಡಿಸ್ಕ್ರಿಪ್ಟಿವ್ ರಿಸರ್ಚ್ ಸ್ಟಡಿ ಮಾಡಿದೀವಿ. ಎಕ್ಸ್ಪ್ಲೋರೇಟರಿ ರಿಸರ್ಚ್ ಮತ್ತೆ ಕ್ಯಾಸುವಲ್ ರಿಸರ್ಚ್ ಬಾಕಿ ಉಳಿದಿದ್ದಾವೆ. ಆನ್ ದ ಬೇಸಿಸ್ ಆಫ್ ಎಕ್ಸ್ಟೆಂಟ್ ಆಫ್ ಥಿಯರಿ ಒಳಗೆ ಥೆರಾಟಿಕಲ್ ಆರ್ ಕಾನ್ಸೆಪ್ಚುಯಲ್ ರಿಸರ್ಚ್ ಅನ್ನ ಸ್ಟಡಿ ಮಾಡಿದೀವಿ. ಎಂಪೆರಿಕಲ್ ರಿಸರ್ಚ್ ಅನ್ನ ಅಂದ್ರೆ ಏನಂತ ನಾವು ಇನ್ ಡೆಪ್ತ್ ಆಗಿ ಸ್ಟಡಿ ಮಾಡಿದ್ವಿ. ಸೊ ಆನ್ ದ ಬೇಸಿಸ್ ಆಫ್ ಟೈಮ್ ಡೈಮೆನ್ಷನ್ ಐತಲ್ಲ ಇದನ್ನ ಇವಾಗ ಸ್ಟಡಿ ಮಾಡೋಣ. ಸೊ ಆನ್ ದ ಬೇಸಿಸ್ ಆಫ್ ಟೈಮ್ ಡೈಮೆನ್ಷನ್ ಅಂತ ಬರೋಕ್ಕಿಂತ ಮುಂಚಕ ಆನ್ ದ ಬೇಸಿಸ್ ಆಫ್ ಅಬ್ಜೆಕ್ಟಿವ್ ಒಳಗೆ ಒಂದು ಕ್ಯಾಶುವಲ್ ರಿಸರ್ಚ್ ಅಂತ ಇದೆ. ಸೊ ಕ್ಯಾಶುವಲ್ ರಿಸರ್ಚ್ ಅಂದ್ರೆ ಏನಂತ ನಾವು ಇವಾಗ ತಿಳ್ಕೊಳ್ಳೋಣ. ಸೊ ಕ್ಯಾಶುವಲ್ ರಿಸರ್ಚ್, ವಾಟ್ ಈಸ್ ಕ್ಯಾಶುವಲ್ ರಿಸರ್ಚ್? ಕ್ಯಾಶುವಲ್ ರಿಸರ್ಚ್ ಅಂದ್ರೆ ಇಟ್ ಈಸ್ ಅ ಫೋಕಸ್ ಆನ್ ದ ಕಾಸ್ ಅಂಡ್ ಎಫೆಕ್ಟ್. ಇದು ಸಿಮಿಲರ್ ಯಾವ ರೀತಿ ಇರ್ತದೆ ಅಂದ್ರೆ ಇದು ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ತರಾನೇ ಇರ್ತೈತಿ. ಇದೊಂದು ಕಾಸ್ ಅಂಡ್ ಎಫೆಕ್ಟ್ ಯಾವ ತರ ರಿಲೇಶನ್ಶಿಪ್ ಹೊಂದುತ್ತೆ ಅಂತ ಹೇಳ್ತಲ್ಲ ಅದನ್ನ ನಾವು ಕ್ಯಾಶುವಲ್ ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಅಂತ ಹೇಳ್ಬೋದು. ಸೊ ಅದೇ ರೀತಿಯಾಗಿ ಆನ್ ದ ಬೇಸಿಸ್ ಆಫ್ ಟೈಮ್ ಡೈಮೆನ್ಷನ್ ಐತಲ್ಲ ಅದ್ರೊಳಗ ಕ್ರಾಸ್ ಸೆಕ್ಷನಲ್ ರಿಸರ್ಚ್. ಸೊ ಕ್ರಾಸ್ ಸೆಕ್ಷನಲ್ ರಿಸರ್ಚ್ ಅಂದ್ರೆ ಏನು? ಇಟ್ ಈಸ್ ದ ಫೋಕಸ್ ಆನ್ ದ ಒನ್ ಪಾಯಿಂಟ್ ಇನ್ ದ ಟೈಮ್. ಒಂದ ಟೈಮ್ ಒಳಗ ಒಂದ್ ಪಾಯಿಂಟ್ ಬಗ್ಗೆ ಫೋಕಸ್ ಮಾಡೋದನ್ನ ನಾವೇನಂತೀವಿ ಕ್ರಾಸ್ ಸೆಕ್ಷನಲ್ ರಿಸರ್ಚ್ ಅಂತ ಹೇಳ್ತೀವಿ. ಇಲ್ಲಿ ಒಂದು ಲೀಸ್ಟ್ ಕಾಸ್ಟ್ ಇರ್ತೈತಿ ಮತ್ತೆ ಲೀಸ್ಟ್ ಟೈಮ್ ಇರ್ತೈತಿ. ಅಂದ್ರೆ ಕಡಿಮೆ ಸಮಯದೊಳಗ ಕಡಿಮೆ ಒಂದು ಕಾಸ್ಟ್ ಅನ್ನ ಯುಟಿಲೈಸ್ ಮಾಡ್ಕೊಂಡು ಒಂದೇ ಪಾಯಿಂಟ್ ಒಂದೇ ಅಬ್ಜೆಕ್ಟಿವ್ಸ್ ಬಗ್ಗೆ ಫೋಕಸ್ ಮಾಡೋದನ್ನ ನಾವೇನಂತೀವಿ ಕ್ರಾಸ್ ಸೆಕ್ಷನಲ್ ರಿಸರ್ಚ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ಲ್ಯಾಂಗಿಟ್ಯೂಡನಲ್ ರಿಸರ್ಚ್. ಲ್ಯಾಂಗಿಟ್ಯೂಡನಲ್ ರಿಸರ್ಚ್ ಅಂದ್ರೆ ಇಟ್ ಈಸ್ ಅ ಕ್ವಿಟ್ ಅಪೋಸಿಟ್ ಟು ದ ಕ್ರಾಸ್ ಸೆಕ್ಷನಲ್ ರಿಸರ್ಚ್. ಇದು ಕ್ರಾಸ್ ಸೆಕ್ಷನಲ್ ರಿಸರ್ಚ್ ಅಪೋಸಿಟ್ ವರ್ಡ್ ಅಂತ ಹೇಳ್ಬೋದು. ಬಿಕಾಸ್ ಆಫ್ ಇಲ್ಲಿ ಯೂನಿಟ್ಸ್ ಮೋರ್ ಇರ್ತಾವು. ಒನ್ ಟೈಮ್ ಒಳಗ ಅಬ್ಸರ್ವೇಷನ್ ಮಾಡ್ತೀವಿ. ಇಲ್ಲಿ ಒನ್ ಟೈಮ್ ಒಳಗ ಒಂದ ಪಾಯಿಂಟ್ ಅನ್ನ ಫೋಕಸ್ ಮಾಡ್ತೀವಿ. ಅಲ್ಲಿ ಕ್ರಾಸ್ ಸೆಕ್ಷನಲ್ ಒಳಗ ಲ್ಯಾಂಗಿಟ್ಯೂಡ್ ಒಳಗ ಒನ್ ಟೈಮ್ ಒಳಗ ವೇರಿಯಸ್ ಯೂನಿಟ್ಸ್ ಬಗ್ಗೆ ನಾವು ಅಬ್ಸರ್ವ್ ಮಾಡ್ತೇವೆ ಅಂತ ಹೇಳ್ಬೋದು. ಇಲ್ಲಿ ಮತ್ತೆ ಟೈಮ್ ಮತ್ತೆ ಕಾಸ್ಟ್ ಜಾಸ್ತಿ ಇರ್ತದ ಅಂತ ಹೇಳ್ಬೋದು. ಜಾಸ್ತಿ ಇನ್ಕರ್ಡ್ ಆಗತ್ತ ಅಂತ ಹೇಳ್ಬೋದು. ಇಲ್ಲಿ ಟೈಮ್ ಕನ್ಸ್ಯೂಮಿಂಗ್ ಜಾಸ್ತಿ ಆಗ್ಬೋದು ಮತ್ತೆ ಕಾಸ್ಟ್ ಹೆವಿ ಆಗ್ತದೆ ಅಂತ ಹೇಳ್ಬೋದು. ಎಲ್ಲಿ ಲ್ಯಾಂಗಿಟ್ಯೂಡನಲ್ ರಿಸರ್ಚ್ ಒಳಗ. ಸೊ ಟೈಮ್ ಸೀರೀಸ್ ಒಳಗ ಟೈಮ್ ಸೀರೀಸ್ ಅಂದ್ರ ರಿಸರ್ಚ್ ಇಸ್ ರಿಕ್ವೈರ್ಡ್ ಟು ಪೀರಿಯಡ್
ಕಂಪ್ಲೀಟ್ ದ ರಿಸರ್ಚ್ ವರ್ಕ್ ಲೈಕ್ ದಟ್ 1 ಮಂತ್ ಇರ್ಬೋದು, 3 ಮಂತ್ ಇರ್ಬೋದು, 6 ಮಂತ್ ಇರ್ಬೋದು, ಅಥವಾ 1 ಇಯರ್ ಇರ್ಬೋದು. ಇದು ಈ ಬೇಸ್ ಮ್ಯಾಗ ನಾವೇನ ಏನ್ ಡಿಸ್ಕ್ರೈಬ್ ಮಾಡೋದನ್ನ ಏನಂತೀವಿ ಟೈಮ್ ಸೀರೀಸ್ ರಿಸರ್ಚ್ ಅಂತ ಹೇಳ್ತೇವೆ. ಒಂದು ರಿಸರ್ಚ್ಗೆ ಬೇಕಾದಂತ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಒಂದು ಟೈಮ್ ಅನ್ನ ನಾವೇನಂತೀವಿ ಟೈಮ್ ಸೀರೀಸ್ ರಿಸರ್ಚ್ ಅಂತ ಹೇಳ್ತೀವಿ. ನಾವು ಒಂದು ಟಾಪಿಕ್ ಅಥವಾ ಒಂದು ರಿಸರ್ಚ್ ಮಾಡಕಂತೀವಿ ಅಂದ್ರೆ ಅಲ್ಲಿ ಟೈಮ್ ಬೇಸ್ ಮ್ಯಾಗ ರಿಸರ್ಚ್ ಮಾಡೋದನ್ನ ನಾವು ಟೈಮ್ ಸೀರೀಸ್ ರಿಸರ್ಚ್ ಅಂತ ಹೇಳ್ತೀವಿ. ಇಲ್ಲಿ ಪರ್ಟಿಕ್ಯುಲರ್ ಆಗಿ ಟೈಮ್ ಪೀರಿಯಡ್ ವಿಲ್ ಬಿ ಡಿಸೈಡ್. ಒಂದು ಟೈಮ್ ಅಥವಾ ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಒಳಗ ನಾವು ಒಂದು ರಿಸರ್ಚ್ ವರ್ಕ್ ಅನ್ನ ಕಂಪ್ಲೀಟ್ ಮಾಡೋದ್ರ ಮೇಲೆ ನಾವು ಇವ ರಿಸರ್ಚ್ ಅನ್ನ ಡಿಸೈಡ್ ಮಾಡಬಹುದು. ಎಲ್ಲಿ ಟೈಮ್ ಸೀರೀಸ್ ರಿಸರ್ಚ್ ಒಳಗ. ನೆಕ್ಸ್ಟ್ ಪೆನಲ್ ಸ್ಟಡಿ ರಿಸರ್ಚ್. ಪೆನಲ್ ಸ್ಟಡಿ ರಿಸರ್ಚ್ ಅಂದ್ರೆ ಇಟ್ ಈಸ್ ದ ರಿಲೇಟೆಡ್ ಟು ದ ಟೈಮ್ ಬಟ್ ಸೆಲೆಕ್ಟಿಂಗ್ ಸಮ್ ಕ್ಯಾಟಗರೀಸ್ ಆಫ್ ದ ಪೀಪಲ್, ಸಮ್ ಕೈಂಡ್ ಆಫ್ ಗ್ರೂಪ್ ಡಾಟಾ ವಿಲ್ ಬಿ ಈಸಿ ಟು ಸಮ್ ವೇ. ಅಂದ್ರ ಇದು ಕೂಡ ಟೈಮ್ ಬೇಸ್ ಮ್ಯಾಗ ಇರ್ತೈತಿ. ಬಟ್ ಸಮ್ ಕ್ಯಾಟಗರೀಸ್ ಗಳ ಮುಖಾಂತರ ಡಾಟಾವನ್ನು ಕಲೆಕ್ಟ್ ಮಾಡೋದನ್ನ ನಾವೇನಂತೀವಿ ಪೆನಲ್ ಸ್ಟಡಿ ರಿಸರ್ಚ್ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಕೋಹೆರಿಟೆಂಟ್ ಸ್ಟಡಿ ರಿಸರ್ಚ್. ಕೋಹೆರಿಟೆಂಟ್ ಸ್ಟಡಿ ರಿಸರ್ಚ್ ಅಂದ್ರೆ ಇಟ್ ಈಸ್ ದ ಕ್ವಿಟ್ ಅಪೋಸಿಟ್ ಟು ದ ಪೆನಲ್ ಸ್ಟಡಿ ರಿಸರ್ಚ್. ವಿ ಆರ್ ದ ಫೋಕಸ್ ಆನ್ ದ ಡಿಫ್ರೆಂಟ್ ಕ್ಯಾಟಗರಿ ಆಫ್ ಪೀಪಲ್, ಡಿಫ್ರೆಂಟ್ ಕೈಂಡ್ಸ್ ಆಫ್ ಗ್ರೂಪ್ಸ್. ಇಲ್ಲಿ ಡಾಟಾಗಳನ್ನ ಯಾವ ರೀತಿಯಾಗಿ ಕಲೆಕ್ಟ್ ಮಾಡ್ತೇವೆ ಅಂದ್ರೆ ಡಿಫ್ರೆಂಟ್ ಆದ ಗ್ರೂಪ್ಗಳಿಂದ, ಡಿಫ್ರೆಂಟ್ ಆದ ಕೈಂಡ್ಸ್ ಆಫ್ ಪೀಪಲ್ಸ್ ಗಳಿಂದ ನಾವೇನು ಡಾಟಾವನ್ನು ಕಲೆಕ್ಟ್ ಮಾಡೋದನ್ನ ನಾವೇನಂತೀವಿ ಕೋಹೆರಿಟೆಂಟ್ ಸ್ಟಡಿ ಆಫ್ ರಿಸರ್ಚ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಕ್ವಾಲಿಟೀಸ್ ಆಫ್ ಗುಡ್ ರಿಸರ್ಚರ್. ಒಬ್ಬ ರಿಸರ್ಚರ್ ಒಳ್ಳೆ ಅನಿಸ್ಕೋಬೇಕಂದ್ರೆ ಅವ್ಗೆ ಏನೆಲ್ಲ ಕ್ವಾಲಿಟೀಸ್ ಇರ್ಬೇಕು. ಅನಾಲಿಟಿಕಲ್ ಮೈಂಡ್ ಇರ್ಬೇಕು. ಒಂದು ಡಾಟಾವನ್ನ ಕಲೆಕ್ಟ್ ಮಾಡಿದ ನಂತರ ಅದನ್ನ ಅನಾಲಿಸಿಸ್ ಮಾಡುವಂತ ಕೆಪಾಸಿಟಿ ಒಬ್ಬ ರಿಸರ್ಚರ್ ಇರ್ಬೇಕು. ಸೊ ಅದೊಂದು ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗುಡ್ ರಿಸರ್ಚರ್ ಅಂತ ಹೇಳ್ಬೋದು. ಎಬಿಲಿಟಿ ಟು ಸ್ಟೇ ಕಾಮ್. ಅವ ಎಬಿಲಿಟಿ ಟು ಕಾಮ್ ಆಗಿ ಒಂದು ವಿಷಯದ ಬಗ್ಗೆ, ಒಂದು ಪ್ರಾಬ್ಲಮ್ ಬಗ್ಗೆ ಕಾಮ್ ಆಗಿ ಚಿಂತೆ ಮಾಡಿ ಅದಕ್ಕೆ ಸೊಲ್ಯೂಷನ್ ಅನ್ನ ಫೈಂಡ್ ಔಟ್ ಮಾಡೋದಂತ ಎಬಿಲಿಟಿಯನ್ನು ಹೊಂದಿರಬೇಕು ಯಾರು ರಿಸರ್ಚರ್. ಇದು ಕೂಡ ಒಂದು ಗುಡ್ ರಿಸರ್ಚರ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ಬೋದು. ಇಂಟೆಲಿಜೆನ್ಸ್ ಇರ್ಬೇಕು. ಅದೇ ರೀತಿಯಾಗಿ ಯಾವುದೋ ಒಂದು ಟಾಪಿಕ್, ಯಾವುದೋ ಒಂದು ವಿಷಯದ ಬಗ್ಗೆ ಅವೇನ್ ತಗೊಂಡಿರ್ತಾನ ಅದ್ರ ಬಗ್ಗೆ ಕ್ಯೂರಿಯಾಸಿಟಿ ಇರ್ಬೇಕು. ಕ್ವಿಕ್ ಥಿಂಕರ್ ಇರ್ಬೇಕು. ಮತ್ತ ಅದನ್ನ ಕಂಪ್ಲೀಟ್ ಆಗಿ ಆ ರಿಸರ್ಚ್ ಅನ್ನ ಕಂಪ್ಲೀಟ್ ಮಾಡುತ್ತಾನ ಅವಂಗೆ ಅದ್ರ ಬಗ್ಗೆ ಅವ ಅನ್ವೇಷಣೆ ಮಾಡ್ತಾ ಇರ್ಬೇಕು. ಇಟ್ ಮೀನ್ಸ್ ಕಮಿಟ್ಮೆಂಟ್ ಇರ್ಬೇಕು. ಎಕ್ಸಲೆಂಟ್ ರೈಟಿಂಗ್ ಇರ್ಬೇಕು. ಮತ್ತೆ ಕಮ್ಯುನಿಕೇಶನ್ಸ್ ಇರ್ಬೇಕು. ಗುಡ್ ಲಿಸ್ನಿಂಗ್ ಸ್ಕಿಲ್ ಇರ್ಬೇಕು. ಮತ್ತೆ ಡಾಟಾಗಳಾಗಿರ್ಬೋದು ರಿಸರ್ಚ್ ಅನ್ನ ಸಿಸ್ಟಮೆಟಿಕ್ ವೇದೊಳಗ ಅದನ್ನ ಸ್ಟಡಿ ಮಾಡಿ ಸಿಸ್ಟಮೆಟಿಕ್ ವೇದೊಳಗ ರೀಪ್ರೆಸೆಂಟ್ ಮಾಡ್ಬೇಕು. ಇದನ್ನ ನಾವೇನಂತೀವಿ ಕ್ವಾಲಿಟೀಸ್ ಆಫ್ ಗುಡ್ ರಿಸರ್ಚರ್ ಇರ್ತಕ್ಕಂಥ ಕ್ವಾಲಿಟೀಸ್ಗಳು ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ಬೋದು. ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಲೈಕ್ ಅನ್ಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಈ ವಿಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನ್ಸಿದ್ರೆ ಕಮೆಂಟ್ ಮಾಡೋ ಮುಖಾಂತರ ನಿಮ್ಮ ಅನ್ನೋನ್ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.